ಆಚಾರ್ಯಜಿ ನಮಸ್ತೆ. ನಾನು ಕಳೆದ 1 ವರ್ಷದಿಂದ ನಿಮ್ಮನ್ನ ಕೇಳ್ತಿದ್ದೀನಿ. ಡಿಪ್ರೆಷನ್ ಇಂದ ಬಳಲ್ತಿದ್ದೆ, ಆದ್ರೆ ಈಗ ಆ ಎಲ್ಲ ಹಳೆಯ ಅಭ್ಯಾಸಗಳನ್ನ ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದೀನಿ. ನೀವು ಹೇಳಿದ್ದೀರಲ್ವಾ, ಯಾರ ಮುಂದೆಯೂ ತಲೆಬಾಗಬೇಡಿ, ಆದ್ರೆ ಸತ್ಯದ ಮುಂದೆ ಮಾತ್ರ ತಲೆಬಾಗಿ ಅಂತ. ಸ್ವಾಗತ. ನಿಮ್ಮನ್ನ ಭೇಟಿಯಾಗೋದು ಅಂದ್ರೆ ಜೀವನದಲ್ಲಿ ಮೊದಲ ಬಾರಿಗೆ ಒಬ್ಬ ರಾಕ್ ಸ್ಟಾರ್ನ ಭೇಟಿಯಾದ ಹಾಗೆ ಅನಿಸ್ತಿದೆ. ನೀವು ಯಾರನ್ನ ರಾಕ್ ಸ್ಟಾರ್ ಅಂತೀರೋ ಅವರಿಗಿಂತ ನಾನು ಬೆಟರ್ ಅನ್ಸುತ್ತೆ. ಇಲ್ಲ ಸರ್, ನೀವು ಮಾತ್ರ ನಮಗೆ ರಾಕ್ ಸ್ಟಾರ್. ಇನ್ನಾರನ್ನು ನಾವು ಆ ತರಹ ನೋಡೋದೇ ಇಲ್ಲ. ನೀವು ಸ್ಪಿರಿಚುವಲ್ ರಾಕ್ ಸ್ಟಾರ್ ಸರ್. ಜನರನ್ನು ಗೀತಾ ಕಡೆ ಹೇಗೆ ಕರೆತರುವುದು? ಅದಕ್ಕೆ ಪ್ಲಾಟ್ಫಾರ್ಮ್ ಯಾವುದು? ನೀವು ಇಷ್ಟೊಂದು ಜನರನ್ನ ತಲುಪಿದ್ದೀರಲ್ಲ. ಜನ ಅರ್ಥ ಮಾಡ್ಕೊಳ್ಳಲ್ಲ. ಶ್ರಮ ಹಾಕಿ. ನಿಮ್ಮ ಮೇಲೂ ಶ್ರಮ ಹಾಕಿದ್ದೆ ಅಲ್ವಾ? ಹಾಕ್ತಿದ್ದೀನಿ. ಶ್ರಮ ಜಾಸ್ತಿ ಮಾಡಿ. ಆಚಾರ್ಯಜಿ, ಬಯೋಲಾಜಿಕಲ್ ಬಂಧನಗಳನ್ನ ಬಿಟ್ಟ ಮೇಲೂ ಮತ್ತೆ ಬಂಧನ ಕಾಡ್ತಿದ್ರೆ ಏನು ಮಾಡಬೇಕು? ಸತ್ಯವಾದ ಸಂಗತಿ ಅಥವಾ ಉನ್ನತವಾದ ಕೆಲಸದ ಜೊತೆ ಸಂಬಂಧ ಬೆಳೆಸಿಕೊಳ್ಳಿ. ಮಾಡಿದ್ರೂ ಹೋಗ್ತಿಲ್ಲ. ಸಹಿಸಿಕೊಳ್ಳಿ ಅಷ್ಟೇ. ಒಂಟಿತನ ಎಂಜಾಯ್ ಮಾಡ್ತಿದ್ದೀನಿ. ಅದರಿಂದ ಏನಾದರೂ ನೋವು ಆದ್ರೆ ಅದನ್ನ ಅಸ್ತಿತ್ವದ ನೋವು ಅಂತ ಅಂದ್ಕೊಳ್ಳಿ. ಅದು ಹಿಂದೆ ಇರತ್ತೆ, ಅದನ್ನ ಸಹಿಸಿಕೊಳ್ಳಬೇಕು ಅಷ್ಟೇ. ಏನೂ ಮಾಡೋಕೆ ಆಗಲ್ಲ. ನೀವು ಎಷ್ಟು ಪ್ರತಿರೋಧ ತೋರದೆ ಅದನ್ನ ಸಹಿಸಿಕೊಳ್ಳುತ್ತೀರೋ ಅಷ್ಟು ಅದರ ತೀವ್ರತೆ ನಿಮಗೆ ಕಡಿಮೆ ಅನಿಸುತ್ತೆ. ಹೌದು. ಜೀವನದಲ್ಲಿ ಎಷ್ಟೋ ನೋವುಗಳು ಎದುರಾಗುತ್ತವೆ. ಎಷ್ಟೋ ಬಾರಿ ಸುಮ್ಮನೆ ಅದನ್ನ ಸಹಿಸಿಕೊಂಡು ಬಿಟ್ಟರೆ ಸಾಕು, ಅವು ತಾವಾಗಿಯೇ ಕಡಿಮೆ ಆಗುತ್ತವೆ.